ಹಲೋ ಫ್ರೆಂಡ್ಸ್, ವಿಭಾಸ್ ಹಾಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇಂದು ಮನೆಯಲ್ಲೇ ರುಚಿಕರ, ಉಲ್ಲಾಸ ನೀಡುವ ಮತ್ತು ಬಾಯಿಯ ತಾಜಾತನ ಹೆಚ್ಚಿಸುವ ಪಾನ್ ಮೌತ್ ಫ್ರೆಶ್ನರ್ ತಯಾರಿಸೋಣ. ಮೊದಲು 25 ರಿಂದ 30 ವೀಳ್ಯದೆಲೆಗಳನ್ನು ತೆಗೆದುಕೊಳ್ಳಿ. ಅವುಗಳನ್ನು ಚೆನ್ನಾಗಿ ತೊಳೆದು, ತೊಟ್ಟು ಹಾಗೂ ಗಟ್ಟಿಯಾದ ತುದಿಗಳನ್ನು ತೆಗೆದುಹಾಕಿ, ಎಲೆಗಳನ್ನು ಸ್ವಚ್ಛವಾದ ಬಟ್ಟೆಯ ಮೇಲೆ ಹರಡಿ. ಅವುಗಳನ್ನು ಸಂಪೂರ್ಣವಾಗಿ ಒಣಗಲು ಬಿಡಿ. ಈಗ ಒಂದು ಬಾಣಲೆಯಲ್ಲಿ 1 ದೊಡ್ಡ ಚಮಚ ತುಪ್ಪವನ್ನು ಬಿಸಿ ಮಾಡಿ. ಅದಕ್ಕೆ 1 ದೊಡ್ಡ ಚಮಚ ಜೀರಿಗೆಯನ್ನು ಸೇರಿಸಿ ಸ್ವಲ್ಪ ಹುರಿಯಿರಿ. ನಂತರ ಸ್ವಲ್ಪ ಲವಂಗ ಮತ್ತು ಏಲಕ್ಕಿಯನ್ನು ಸೇರಿಸಿ ಪರಿಮಳ ಬರುವವರೆಗೆ ಹುರಿಯಿರಿ. 3/4 ಕಪ್ ಸೋಂಪು ಕಾಳುಗಳನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಹುರಿಯಿರಿ. ಸೋಂಪು ಕಾಳುಗಳು ಚೆನ್ನಾಗಿ ಹುರಿದ ನಂತರ ಒಣಗಿದ ವೀಳ್ಯದೆಲೆಗಳನ್ನು ಕೈಯಿಂದ ಪುಡಿ ಮಾಡಿ ಹಾಕಿ ಒಟ್ಟಿಗೆ ಹುರಿಯಿರಿ. ಅಗತ್ಯವಿದ್ದರೆ ಇನ್ನಷ್ಟು ತುಪ್ಪವನ್ನು ಸೇರಿಸಿ. ಮಿಶ್ರಣವನ್ನು ಸ್ವಲ್ಪ ಹೊತ್ತು ಹುರಿಯಿರಿ. ನಂತರ 3/4 ಕಪ್ ಒಣಕೊಬ್ಬರಿ ತುರಿ ಸೇರಿಸಿ ಪರಿಮಳ ಬರುವವರೆಗೆ ಹುರಿಯಿರಿ. ಒಲೆ ಆರಿಸಿ ಮಿಶ್ರಣವನ್ನು ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ. ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ತೀರಾ ನುಣ್ಣನೆಯ ಪುಡಿಯನ್ನಾಗಿ ಮಾಡಬೇಡಿ. ಈಗ ಒಂದು ಅಗಲವಾದ ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ 1/2 ಕಪ್ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಥವಾ ಒಣ ಕೊಬ್ಬರಿ ಪುಡಿ ಮತ್ತು 3/4 ಕಪ್ ಗುಲ್ಕಂದ್ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ನಂತರ ಅದಕ್ಕೆ ತರಿತರಿಯಾಗಿ ಪುಡಿ ಮಾಡಿದ ವೀಳ್ಯದೆಲೆಯ ಮಿಶ್ರಣವನ್ನು ಸೇರಿಸಿ. ಸ್ವಲ್ಪ ಕ್ರಂಚ್ ಮತ್ತು ಸಿಹಿಗಾಗಿ 1/4 ಕಪ್ ಡೈಮಂಡ್ ಸಕ್ಕರೆಯನ್ನು ಸೇರಿಸಿ. ಎಲ್ಲ ಸಾಮಗ್ರಿಗಳು ಸಮನಾಗಿ ಬೆರೆಯುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರ ಸಿಹಿಯ ಪ್ರಮಾಣ ಸರಿಯಾಗಿದೆ. ನಿಮಗೆ ಇನ್ನೂ ಹೆಚ್ಚು ಸಿಹಿ ಬೇಕೆನಿಸಿದರೆ ಸ್ವಲ್ಪ ಸಕ್ಕರೆ ಪುಡಿಯನ್ನು ಕೂಡ ಸೇರಿಸಬಹುದು. ಮನೆಯಲ್ಲೇ ತಯಾರಿಸಿದ ಪಾನ್ ಮುಖ್ವಾಸ್ ಈಗ ರೆಡಿಯಾಗಿದೆ. ಹೆಚ್ಚಿನ ಬಣ್ಣ, ರುಚಿ ಮತ್ತು ಆಕರ್ಷಕ ನೋಟಕ್ಕಾಗಿ ನೀವು ಇದಕ್ಕೆ ಸ್ವಲ್ಪ ಟುಟ್ಟಿ ಫ್ರೂಟಿ ಕೂಡ ಸೇರಿಸಬಹುದು. ಇದನ್ನು ಗಾಳಿಯಾಡದ ಡಬ್ಬಿಯಲ್ಲಿ ತುಂಬಿಟ್ಟುಕೊಳ್ಳಿ ಮತ್ತು ನಿಮಗೆ ಬೇಕಾದಾಗಲೆಲ್ಲ 1 ಚಮಚ ಸವಿಯಿರಿ. ಈ ರೆಸಿಪಿ ನಿಮಗೆ ಹೇಗೆನಿಸಿತು? ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಮರೆಯದಿರಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.